ರಾಯಚೂರು ಉತ್ಸವದ ಲಾಂಛನ, ಕಲ್ಲಾನೆಗೆಲ್ಲ ಅಭಿವೃದ್ಧಿ. ಫೆಬ್ರವರಿ ತಿಂಗಳ 5ರಿಂದ 3 ದಿನಗಳ ಕಾಲ ರಾಯಚೂರು ಜಿಲ್ಲಾ ಉತ್ಸವ ಎಂದು ಪುನಃ ಹೇಳಿಕೆ ಬಂದಿದ್ದು, ಉತ್ಸವದ ಲಾಂಛನದಲ್ಲಿ ಐತಿಹಾಸಿಕ ಕಲ್ಲಾನೆ ಚಿತ್ರ ನೋಡಿ ಸಂತೋಷ ತಂದಿತು. ಆದರೆ ರಾಯಚೂರು ಮಹಾನಗರದ ಹೃದಯ ಭಾಗದಲ್ಲಿ ಕಲ್ಲಾನೆ ಸ್ಥಿತಿ ನೋಡಿದರೆ ನೋವು ತರುತ್ತದೆ ಎಂದು ಸಾಹಿತಿ, ಚಿಂತಕ ಪಲುಗುಲ್ ನಾಗರಾಜ್ ಅವರು ತಿಳಿಸಿರುತ್ತಾರೆ. ಐತಿಹಾಸಿಕ ರಾಯಚೂರು ಕೋಟೆ, ಕೊತ್ತಲಗಳ ನಾಡು, ಇತಿಹಾಸವನ್ನು ಸಾರುವ ಸ್ಥಳಗಳು ಇಲ್ಲಿ ಕಾಣಸಿಗುತ್ತವೆ. ಅದರಲ್ಲಿ ನಗರದ ಹೃದಯ ಭಾಗದಲ್ಲಿ ತೀನ್ ಕಂದಿಲ್ ವೃತ್ತದಲ್ಲಿರುವ ಕಲ್ಲಾನೆ ಕೂಡ ಈ ಆನೆಗಳ ಚಿಹ್ನೆಯನ್ನು ನಗರದ ಹೆಮ್ಮೆಯ ಎಂದು ಹೆಗ್ಗುರುತಾಗಿ ನಗರಸಭೆ ಹೊಂದಿರುತ್ತದೆ. ಜೊತೆಗೆ ಇಲ್ಲಿನ ಸರ್ಕಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮಗೆ ಕಾಣಸಿಗುವುದು ಇವೇ ಕಲ್ಲಾನೆಗಳು. ಆದರೆ ಈ ಕಲ್ಲಾನೆ ಸ್ಥಳವನ್ನು ನೋಡಿದಾಗ ನೋವು ತರಿಸುತ್ತದೆ. ಕಾರಣ ಅಭಿವೃದ್ಧಿ ಕಾಣದೇ ಇರುವುದು. ಕಲ್ಲಾನೆ ಸ್ಥಳವನ್ನು ಅಭಿವೃದ್ಧಿ ಪಡಿಸಬೇಕಾದ ನಗರಸಭೆ ಮುಂದಾಗಲಿಲ್ಲ. ಈಗ ಮಹಾನಗರ ಪಾಲಿಕೆ ಆದರೂ ಈ ಸ್ಥಳ ಹಾಗೂ ವೃತ್ತವನ್ನು ಅಭಿವೃದ್ಧಿ ಮಾಡುವ ಯಾವುದೇ ಸೂಚನೆಗಳು ಕಾಣಿಸುತ್ತಿಲ್ಲ. ಪುರಾತತ್ವ ಇಲಾಖೆ ಸಹ ಈ ಬಗ್ಗೆ ಆಸಕ್ತಿ ತೋರುತ್ತಿಲ್ಲ. ಇನ್ನು ಇಲ್ಲಿನ ಯಾವ ಜನಪ್ರತಿನಿಧಿಗಳಿಗೆ ಈ ಕಲ್ಲಾನೆ ವೃತ್ತವನ್ನು ಅಭಿವೃದ್ಧಿ ಮಾಡುವ ಆಸಕ್ತಿ ತೋರುತ್ತಿಲ್ಲ. ಸಂಸದ, ಶಾಸಕ ಮತ್ತು ಪರಿಷತ್ತು ಸದಸ್ಯರ ಹಣ ಇತರೆ ಯೋಜನೆಗಳಿಗೆ ಬಳಕೆ ಆಗುತ್ತಿದೆಯೇ ಹೊರತು ಕಲ್ಲಾನೆಗಳಿಗೆ ಇವರುಗಳ ಅನುದಾನ ಭಾಗ್ಯ ಸಿಗುತ್ತಿಲ್ಲ. ಸರ್ಕಾರದ ಪಾಲಿಕೆ ಹಣ ರಸ್ತೆ, ಕಾಲುವೆ, ಚರಂಡಿ ಇತರೆ ಕಾರ್ಯಗಳಿಗೆ ಬಳಕೆ ಆಗುತ್ತಿದೆ. ಯಾಕೆ ಕಲ್ಲಾನೆ ವೃತ್ತದ ಅಭಿವೃದ್ಧಿಗೆ ಬಳಕೆ ಆಗುತ್ತಿಲ್ಲ? ಆದರೂ ರಾಯಚೂರಿನ ಹೆಮ್ಮೆ ಎನ್ನುವ ಸ್ಥಾನ ನೀಡಿ ದೊಡ್ಡ ಪ್ರಮಾಣದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಲ್ಲಾನೆಗಳ ಬಳಕೆ ಯಾಕೆ? ಕೇವಲ ಹೆಮ್ಮೆಯ ಸ್ಥಾನ ನೀಡಿದರೆ ಸಾಲದು. ಮಳೆಗಾಲದ ಸಮಯದಲ್ಲಿ ಚರಂಡಿ ನೀರಲ್ಲಿ ಈ ಐತಿಹಾಸಿಕ ಕಲ್ಲಾನೆಗಳು ನಿಂತಿರುತ್ತವೆ. ಗಬ್ಬು ನಾರುವ ಹೊಲಸು ವಾಸನೆಯಲ್ಲಿ ನಮ್ಮ ಹೆಮ್ಮೆಯ ಕಲ್ಲಾನೆ ನೋಡುವುದು ರಾಯಚೂರು ಮಹಾನಗರದ ಜನತೆಯ ದೌರ್ಭಾಗ್ಯ ಎಂದು ಪಲುಗುಲು ನಾಗರಾಜ್ ಆರೋಪಿಸುತ್ತಾ ಕಲ್ಲಾನೆ ಅಭಿವೃದ್ಧಿ ಯಾವಾಗ ಎಂದು ಪ್ರಶ್ನಿಸಿರುತ್ತಾರೆ.